ನಮಸ್ಕಾರ, ನೀವು ನೋಡ್ತಾ ಇರೋದು NPS ಪ್ರಾಪರ್ಟೀಸ್. ಪ್ಲೀಸ್ ವಿಡಿಯೋಕ್ಕೆ ನೋಡೋಕ್ಕೆ ಮುಂಚೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಇವತ್ತು ರೆಸಿಡೆನ್ಷಿಯಲ್ ರೆಂಟಲ್ ಇನ್ಕಮ್ ಹೊಸ ಮನೆ ತೋರಿಸ್ತಾ ಇದು ನೋಡ್ಬೋದು. ಟೋಟಲ್ G+3.5 ಹೌಸ್ ಇರುತ್ತೆ, ವಿತ್ ಲಿಫ್ಟ್ ಇರುತ್ತೆ. ಇದು 2 BHK 3 ಯೂನಿಟ್ಸ್ ಇರುತ್ತೆ, 1 BHK 2 ಯೂನಿಟ್ಸ್ ಇರುತ್ತೆ. ಟೋಟಲ್ 5 ಯೂನಿಟ್ಸ್ ಇದೆ. ಟೋಟಲ್ ಬಿಲ್ಡಿಂಗ್ ರೆಂಟಲ್ ಎಕ್ಸ್ಪೆಕ್ಟ್ ಮಾಡಿದ್ರೆ 1 ಲ್ಯಾಕ್ವರೆಗೂ ರೆಂಟಲ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಇದು ಗ್ರೌಂಡ್ ಫ್ಲೋರಲ್ಲಿ ಪಾರ್ಕಿಂಗ್ ಏರಿಯಾ ಪ್ಲಸ್ 1 BHK ಹೌಸ್ ಸಿಗುತ್ತೆ. ಇದು BBMP ಲಿಮಿಟ್ಸು, ಬಿ ಖಾತಾ ಪ್ರಾಪರ್ಟಿ. ಇದು ಮನೆ ಮುಂದೆ 30 ಫೀಟ್ ರೋಡು ವಿತ್ ಲಿಫ್ಟ್ ನೋಡ್ಬೋದು, ವಿತ್ ಲಿಫ್ಟ್ ಇರುತ್ತೆ. ಈ ನಿಮಗೆ ಬ್ಯಾಂಕ್ ಲೋನ್ಸ್ 75 to 80% ಬ್ಯಾಂಕ್ ಲೋನ್ಸ್ ಆಗುತ್ತೆ. ಬನ್ನಿ ಇವಾಗ ಫಸ್ಟ್ ಫ್ಲೋರ್ ತೋರಿಸ್ತೀನಿ. ಫಸ್ಟ್ ಫ್ಲೋರ್ 2 BHK ಹೌಸು, ಸೇಮ್ ಸಿಮ್ಲರ್ ಆಗಿ. ಸೆಕೆಂಡ್ ಫ್ಲೋರ್ ಥರ್ಡ್ ಫ್ಲೋರ್ 2 BHK ಹೌಸು, 3 ಯೂನಿಟ್ಸು, ಸೇಮ್ ಸಿಮ್ಲರ್ ಆಗಿರುತ್ತೆ. ಆ್ಯಂಡ್ 1 BHK 2 ಯೂನಿಟ್ಸು, ಟೋಟಲ್ 5 ಯೂನಿಟ್ಸ್ ಇರುತ್ತೆ. BBMP ಲಿಮಿಟ್ಸು, ಬಿ ಖಾತಾ, ಈ ಖಾತಾ ಪ್ರಾಪರ್ಟಿ. ನಿಮಗೆ ಬ್ಯಾಂಕ್ ಲೋನ್ಸ್ ಎಲ್ಲ 75 to 80% ಬ್ಯಾಂಕ್ ಲೋನ್ಸ್ ಆಗುತ್ತೆ. ಲೋನ್ ಇದು ಲೊಕೇಶನ್ ಬಂದುಬಿಟ್ಟು ಯಲಹಂಕ ಹತ್ರ ಬರುತ್ತೆ, ಕಟ್ಟಿಗೆನಹಳ್ಳಿ ಅಂತ, ರೇವಾ ಯೂನಿವರ್ಸಿಟಿ ಹತ್ರ ಬರುತ್ತೆ. ಫ್ರಮ್ ಯಲಹಂಕಕ್ಕೆ 4 ಕಿಲೋಮೀಟರ್ಸು, ಏರ್ಪೋರ್ಟ್ ರೋಡು ಆ್ಯಂಡ್ ಮೆಟ್ರೋ ಸ್ಟೇಷನ್ಗೆ 2 ಕಿಲೋಮೀಟರ್ಸ್ ಆಗುತ್ತೆ. ಆ್ಯಂಡ್ ಅಮೆಜಾನ್ ಕಂಪ್ನೀಸ್ ಅಥವಾ ಅದೆಲ್ಲ ಕಂಪ್ನಿಗೆಲ್ಲ 2 ಕಿಲೋಮೀಟರ್ಸ್ ಆಗುತ್ತೆ. ಇದು ಟೆರ್ರಸ್ಸು, 1 BHK ಹೌಸು. ಇದು ಪ್ರೈಸ್ ಬಂದುಬಿಟ್ಟು 2,35 lakhs, ಸ್ಲೈಟ್ಲಿ ನೆಗೋಷಿಯಬಲ್ ಇದೆ. ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.